ಸಂಜೆ ಅಷ್ಟೊತ್ತಿಗೆ ಕಾಲು ಸ್ವೆಲ್ಲಿಂಗ್ ಇರುತ್ತಾ, ವೇನ್ಸ್ ದಪ್ಪ ಆಗಿರುತ್ತಾ, ಅದು ಕಾಲು ಹೆವಿನೆಸ್ಸಿಂದ ಪೇನ್ ಆಗ್ತಾ ಇರುತ್ತಾ, ಸೊ ಇದು ವೆರಿಕೋಸ್ ವೇನ್ ಆಗಿರ್ಬೋದು. ಸೊ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋವ್ರಿಗೆ ಅಥವಾ ತುಂಬ ಕೂತ್ಕೊಳ್ಳೋವ್ರಿಗೆ, ಇಲ್ಲ ಪ್ರೆಗ್ನೆನ್ಸಿ ಇದ್ದರೆ, ಈ ಥರ ಅಬ್ಡಮ್ನಲ್ಲಿ ಟ್ಯೂಮರ್ಸ್ ಏನಾದರೂ ಇದ್ದರೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನ ಇಗ್ನೋರ್ ಮಾಡಿದ್ರೆ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ, ಕಾಲ್ ಸ್ವೆಲ್ಲಿಂಗ್ ಹೆಚ್ಚಾಗ್ತಾ ಹೋಗುತ್ತೆ, ಅಲ್ಸರ್ಸ್ ಸ್ಟಾರ್ಟ್ ಆಗ್ಬೋದು. ಆದರೂ DVT ಅಂತ ಕರಿತೀವಿ, ಡೀಪ್ ವೇನಸ್ ಥ್ರೋಂಬೋಸಿಸ್ ಅಂತ, ರಕ್ತನಾಳದ ಒಳಗೆ ಬ್ಲಡ್ ಕ್ಲಾಟ್ ಆಗ್ಬೋದು. ಸೊ ಇದು ವೆರಿಕೋಸ್ ವೇನ್ಸಲ್ಲಿ ಅರ್ಲಿ ಸ್ಟೇಜಸಲ್ಲಿ ನಾವು ಸಿಂಪಲ್ ಮೇಜರ್ಸ್ ತೊಗೊಂಡ್ರೆ ಟ್ರೀಟ್ಮೆಂಟ್ ಮಾಡ್ಬೋದು. ಲೈಕ್ ಅರ್ಲಿ ಸ್ಟೇಜಸಲ್ಲಿ ಸಿಂಪಲ್ ಮೇಜರ್ಸ್ ಅಂದರೆ ಕಾಲ್ ಮೇಲೆ ಎತ್ತಿ ಇಟ್ಕೋಬೇಕಾಗುತ್ತೆ, ಎಲಿವೇಟ್ ಮಾಡ್ತೀವಿ, ಇಲ್ಲ ಸ್ಟಾಕಿಂಗ್ಸ್ ಅಂತ ಹಾಕ್ಕೋಬೋದು. ಆಮೇಲೆ ಸೇಮ್ ಪೊಸಿಷನಲ್ಲಿ ಇರೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವಾಗ ಕೂರೋದು, ಯಾವಾಗ ನಿಲ್ಲೋ ಬದಲು ಸ್ವಲ್ಪ ಹೊತ್ತು ಪೊಸಿಷನಿಂಗ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ಈಗ ಲೇಟೆಸ್ಟ್ ಸ್ಟೇಜಸಲ್ಲಿ ನಾವು ವೇನ್ ಡ್ಯಾಮೇಜ್ ಆಗಿರುತ್ತೆ. ವೇನ್ ಡ್ಯಾಮೇಜ್ ಆಗಿದ್ದಾಗ ನಮಗೆ ಅದರದ್ದೇ ಬೇರೆ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು, ಇಲ್ಲ ಓಪನ್ ಸರ್ಜರಿ ಮಾಡ್ಬೋದು. ಸೊ ಲೇಟೆಸ್ಟ್ ಅಡ್ವಾನ್ಸ್ ಅಂದರೆ ಲೇಸರ್ ಸರ್ಜರಿ ಮಾಡ್ಬೋದು, ಸ್ಟಿಚಸ್ ಇರೋದಿಲ್ಲ. ಸೊ ಅಲ್ಲಿ ರಿಸ್ಯೂಮ್ ಮಾಡ್ಬೋದು, ವರ್ಕ್ಗೆ, ಕೆಲಸಕ್ಕೆ ಬೇಗ ಹೋಗ್ಬೋದು. ಡ್ರೆಸ್ಸಿಂಗ್ಸು, ಹಾಸ್ಪಿಟಲ್ ಫ್ರೀಕ್ವೆಂಟ್ ವಿಸಿಟ್ಸು, ಲಾಂಗ್ ಟರ್ಮ್ ಹಾಸ್ಪಿಟಲ್ ವಿಸಿಟ್ಸ್ ಇರೋದಿಲ್ಲ. ಸೊ ಲೇಸರ್ ಟ್ರೀಟ್ಮೆಂಟಲ್ಲಿ ಇಟ್ಸ್ ಅ ಡೇ ಕೇರ್ ಪ್ರೊಸೀಜರ್. ಸೊ ಈ ಮೇಲಿನ ಗುಣಲಕ್ಷಣಗಳು ನಿಮ್ಗೆ ಏನಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.